ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಟೂ ಬ್ರದರ್ಸ್ ಫಿನಾನ್ಸ್ ಅಂಡ್ ಗುಡ್ ಈವ್ನಿಂಗ್. ಇವತ್ತಿನ ಮಾರ್ಕೆಟ್ ಅಪ್ಡೇಟ್ಸ್ ಏನಂದರೆ, ಸೆನ್ಸೆಕ್ಸ್ 40 ಪಾಯಿಂಟ್ಸ್ ಡೌನ್ ಆಗಿ 84,233ಯಲ್ಲಿ ಕ್ಲೋಸ್ ಆಗಿದೆ. ನಿಫ್ಟಿ 18 ಪಾಯಿಂಟ್ಸ್ ಗೇನ್ ಆಗಿ 25,953ಯಲ್ಲಿ ಕ್ಲೋಸ್ ಆಗಿದೆ. ಬ್ಯಾಂಕ್ ನಿಫ್ಟಿ 118 ಪಾಯಿಂಟ್ಸ್ ಗೇನ್ ಆಗಿ 60,745ಯಲ್ಲಿ ಕ್ಲೋಸ್ ಆಗಿದೆ. ಫ್ರೆಂಡ್ಸ್, ಇವತ್ತು ಮಾರ್ಕೆಟ್ ಆದರೆ ಇನ್ ಲೈನ್ ಪಾಸಿಟಿವ್ ಆರ್ ನೆಗೆಟಿವ್ ಅಲ್ಲಿ ಕ್ಲೋಸ್ ಆಗಿದೆ, ಇನ್ಕ್ಲೂಡಿಂಗ್ ಮಿಡ್ ಅಂಡ್ ಸ್ಮಾಲ್ ಕ್ಯಾಪ್ಸ್ ಕೂಡ. ಮತ್ತೆ ಈ ಇಂಡಿಯಾ US ಟ್ರೇಡ್ ಡೀಲ್ ಬಗ್ಗೆ ಇನ್ನ ಸ್ವಲ್ಪ ಪಾಸಿಟಿವ್ ಅಪ್ಡೇಟ್ಸ್ ಬಂದಿದೆ. ಈಗ US ಗೌರ್ಮೆಂಟ್ ಆದ್ರೆ ಫ್ಯಾಕ್ಟ್ ಶೀಟ್ ನ ರಿಲೀಸ್ ಮಾಡಿದ್ದಾರೆ. ಇದರಲ್ಲಿ ಮುಂಚೆ ಏನ್ ಮೆನ್ಷನ್ ಮಾಡಿದ್ರು ಅಂದ್ರೆ, ಈಗ ಇಂಡಿಯನ್ ಗೌರ್ಮೆಂಟ್ ಆದ್ರೆ ಸ್ವಲ್ಪ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಿ ಟ್ಯಾಕ್ಸಸ್ ನ ಕಟ್ ಮಾಡಿದ್ದಾರೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಪ್ರಾಡಕ್ಟ್ಸ್ ರಿಲೇಟೆಡ್ ಆಗಾದ್ರೆ ಟ್ಯಾರಿಫ್ ನ 0 ಮಾಡಿದ್ದಾರೆ. ಅದರಲ್ಲಿ ಪಲ್ಸಸ್ ಕೂಡ ಇನ್ಕ್ಲೂಡ್ ಆಗಿದೆ ಅಂತ ರೀಸೆಂಟ್ ಆಗಿ ಫ್ಯಾಕ್ಟ್ ಶೀಟ್ ನ ರಿಲೀಸ್ ಮಾಡಿದ್ರು. ಆದ್ರೆ ಇವತ್ತು ಹೊಸ ಫ್ಯಾಕ್ಟ್ ಶೀಟ್ ನ ರಿಲೀಸ್ ಮಾಡಿದ್ದಾರೆ. ಇದ್ರಲ್ಲಿ ನೋಡಿದ್ರೆ ಈ ಪಲ್ಸಸ್ ನ ರಿಮೂವ್ ಮಾಡಿದ್ದಾರೆ. ಇದರಿಂದ ನಮ್ಮ ಮಾರ್ಕೆಟ್ಗೂ ಪಾಸಿಟಿವ್ ಆಗುತ್ತೆ, ಮತ್ತೆ ನಮ್ಮ ಫಾರ್ಮರ್ಸ್ಗೂ ಕೂಡ ಇದು ಪಾಸಿಟಿವ್ ಆಗುತ್ತೆ. ಇದ್ರ ಬಗ್ಗೆ ಕಾಮರ್ಸ್ ಮಿನಿಸ್ಟರ್ ಆದ ಪಿಯೂಷ್ ಗೋಯಲ್ ಅವರು ತುಂಬಾ ಸಲನೇ ಮೆನ್ಷನ್ ಮಾಡಿದ್ರು, ಯಾವುದೇ ಕಾರಣಕ್ಕೂ ಫಾರ್ಮರ್ಸ್ ನ ಎಫೆಕ್ಟ್ ಮಾಡೋ ತರ ಈ ಟ್ರೇಡ್ ಡೀಲ್ ಇರಲ್ಲ ಅಂತ. ಅದ್ರ ಪ್ರಕಾರನೇ ಇವಾಗ ಇದು ನಮ್ಮ ಮಾರ್ಕೆಟ್ಗೆ ಪಾಸಿಟಿವ್ ಆಗುತ್ತೆ. ಅದಾದ್ಮೇಲೆ ಇವಾಗ ಪ್ರತಿಯೊಬ್ಬರು ತುಂಬಾ ಹತ್ರನೇ ಕ್ವಶನ್ ಮಾಡ್ತಾನೆ ಇದ್ದಾರೆ. ಈಗ US ಇಂದ ಸುಮಾರು $500 ಬಿಲಿಯನ್ ವರ್ತ್ ಆಫ್ ಪ್ರಾಡಕ್ಟ್ಸ್ ನ ನಾವು ನೆಕ್ಸ್ಟ್ 5 years ಅಲ್ಲಿ ಬೈ ಮಾಡಬೇಕು. ಇದನ್ನ ಇಂಡಿಯಾ ಯಾವ ತರ ಬೈ ಮಾಡ್ತಾರೆ, ಏನನ್ನ ಬೈ ಮಾಡ್ತಾರೆ, ಇದರಿಂದ ಇಂಡಿಯಾಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ ಅಂತ ತುಂಬಾನೇ ಹತ್ರ ಕೇಳ್ತಾನೆ ಇದೀವಿ. ಫ್ರೆಂಡ್ಸ್, ಈಗ ನೀವು ಜನರಲ್ ಆಗಿ ಯೋಚನೆ ಮಾಡಿ, ಇಂಡಿಯಾ US ಇಂದ $500 ಬಿಲಿಯನ್ ನ ಯಾವ ತರ ಪರ್ಚೇಸ್ ಮಾಡ್ಬೋದು ಅಂತ. ಜಸ್ಟ್ ಇವಾಗ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಈಗ ನಾವು ರಷ್ಯಾದಿಂದ ಏನು ಆಯಿಲ್ನ ಪರ್ಚೇಸ್ ಮಾಡ್ತಾ ಇದೀವಿ ಅದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಾಕಿದೀವಿ. ಈಗ ಇಂಡಿಯಾ ಆಯಿಲ್ನ ಪರ್ಚೇಸ್ ಮಾಡಬೇಕು ಅಂದರೆ ಎಲ್ಲಿಂದ ಪರ್ಚೇಸ್ ಮಾಡಬೇಕಾಗುತ್ತೆ ಹೇಳಿ? ಒಂದು ಮಿಡಲ್ ಈಸ್ಟರ್ನ್ ಕಂಟ್ರೀಸ್ ಇಂದ ಪರ್ಚೇಸ್ ಮಾಡಬೇಕಾಗುತ್ತೆ, ಅಥವಾ US ಇಂದನೇ ಪರ್ಚೇಸ್ ಮಾಡಬೇಕಾಗುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಅವರು ಕೂಡ ಅದೇ ಹೇಳಿರೋದು. ಈಗ ನಿಮಗೆ ಆಯಿಲ್ ಬೇಕು ಅಂತ ಅಂದರೆ US ಇಂದ ಪರ್ಚೇಸ್ ಮಾಡಿ, ವೆನಿನ್ಸುಲಾ ಇಂದ ಪರ್ಚೇಸ್ ಮಾಡಿ, ನಮ್ಮ ಹತ್ರ ತುಂಬಾನೇ ಆಯಿಲ್ ರಿಸರ್ವ್ಸ್ ಇದೆ ಅಂತ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಈಗ ಪ್ರತಿ ವರ್ಷ ಇಂಡಿಯಾ ಎಷ್ಟು ಆಯಿಲ್ನ ಇಂಪೋರ್ಟ್ ಮಾಡ್ಕೊಳೋದು ಗೊತ್ತಾ? ಸುಮಾರು $350 ಬಿಲಿಯನ್ ವರ್ತ್ ಆಫ್ ಆಯಿಲ್ನ ಪ್ರತಿ ವರ್ಷ ಇಂಪೋರ್ಟ್ ಮಾಡ್ಕೊತೀವಿ. ಅಂಥದ್ರಲ್ಲಿ ನಾವು ನೆಕ್ಸ್ಟ್ 5 years ಅಲ್ಲಿ $500 ಬಿಲಿಯನ್ ಸ್ಪೆಂಡ್ ಮಾಡೋದಕ್ಕೆ ಯೋಚನೆ ಮಾಡ್ತೀವಾ? ಇಲ್ಲ ಅಲ್ವಾ? ಅದ್ರ ಜೊತೆಗೆ ಬರೀ ಆಯಿಲ್ನ ಮಾತ್ರನೇ ಅಲ್ಲ, ಈಗ ಲಾಸ್ಟ್ ಫೆಬ್ರವರಿಯಲ್ಲಿ ನಮ್ಮ ಪ್ರೈಮ್ ಮಿನಿಸ್ಟರ್ ಆದ ನರೇಂದ್ರ ಮೋದಿ ಅವರು US ವಿಸಿಟ್ ಮಾಡಿದ್ರು. ಅವಾಗೂ ಕೂಡ ಡಿಫೆನ್ಸ್ ರಿಲೇಟೆಡ್ ಆಗಿ ಪರ್ಚೇಸ್ ಬಗ್ಗೆ ಅಪ್ಡೇಟ್ ಮಾಡಿದ್ರು. ಅದರಿಂದ $70 ಬಿಲಿಯನ್ ವರ್ತ್ ಆಫ್ ಡಿಫೆನ್ಸ್ ಪ್ರಾಡಕ್ಟ್ಸ್ಗೆ ಈಗಾಗಲೇ ಸ್ಪೆಂಡ್ ಮಾಡಿದೀವಿ. ಅದರಿಂದ ಈ $500 ಬಿಲಿಯನ್ ಏನು ಇಂಡಿಯಾಗೆ ತುಂಬಾನೇ ದೊಡ್ಡದೇನಾಗಲ್ಲ. ಈ ಫ್ಯಾಕ್ಟ್ ಶೀಟ್ ಅಲ್ಲಿ ಇನ್ನೊಂದ್ರ ಬಗ್ಗೆ ಮೆನ್ಷನ್ ಮಾಡಿದ್ದಾರೆ, ಅದೇ ಡಿಜಿಟಲ್ ಟ್ಯಾರಿಫ್. ಫ್ರೆಂಡ್ಸ್, ಈಗ ಇದನ್ನ ಸಿಂಪಲ್ ಆಗಿ ಹೇಳ್ತೀನಿ ನೋಡಿ. ಒಂದು 6 months ಬ್ಯಾಕ್ ಸಹ ಇದ್ರ ಬಗ್ಗೆ ಮೆನ್ಷನ್ ಮಾಡಿದ್ದೆ. ಈಗ US ಕಂಪನೀಸ್ ಕೂಡ ನಮ್ಮ ಇಂಡಿಯಾದಲ್ಲಿ ಆಪರೇಟ್ ಮಾಡ್ತಾರೆ. ಅದಕ್ಕೆ ನಮ್ಮ ಇಂಡಿಯನ್ ಗೌರ್ಮೆಂಟ್ಗೆ ಸ್ವಲ್ಪ ಟ್ಯಾಕ್ಸಸ್ ನ ಪೇ ಮಾಡಬೇಕಾಗಿರುತ್ತೆ. ಈಗ ಡೊನಾಲ್ಡ್ ಟ್ರಂಪ್ ಏನು ಹೇಳಿದ್ದಾರೆ ಅಂತಂದ್ರೆ, ಈ ಟ್ಯಾಕ್ಸಸ್ ನ ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ ಅಂತ ಮೆನ್ಷನ್ ಮಾಡಿದ್ರು. ಜೊತೆಗೆ ಇವತ್ತು ಏನು ಫ್ಯಾಕ್ಟ್ ಶೀಟ್ ನ ರಿಲೀಸ್ ಮಾಡಿದ್ದಾರೆ, ಇದಂತೂ ನಮ್ಮ ಇಂಡಿಯನ್ ಮಾರ್ಕೆಟ್ಗೆ ತುಂಬಾನೇ ಪಾಸಿಟಿವ್ ಆಗುತ್ತೆ. ಯಾವುದೇ ತರ ನೆಗೆಟಿವ್ ಸ್ಟೇಟ್ಮೆಂಟ್ಸ್ ಏನೂ ಇಲ್ಲ. ಅದಾದ್ಮೇಲೆ ನಿನ್ನೆ US ಮತ್ತೆ ಬಾಂಗ್ಲಾದೇಶ್ ರಿಲೇಟೆಡ್ ಆಗು ಕೂಡ ಮೆನ್ಷನ್ ಮಾಡಿದ್ದೆ. ಫ್ರೆಂಡ್ಸ್, ಈಗ ತುಂಬಾ ಜನ ಇನ್ವೆಸ್ಟರ್ಸ್ ಎಲ್ಲ ಈ ಟೆಕ್ಸ್ಟೈಲ್ ಕಂಪನೀಸ್ ಅಲ್ಲಿ ಇನ್ವೆಸ್ಟ್ ಮಾಡಿದಾರ. ಅದಕ್ಕೋಸ್ಕರ ಇದನ್ನ ಪ್ರತಿಯೊಬ್ಬರಿಗೂ ಇನ್ನೊಂದ್ಸಲ ಕ್ಲಾರಿಫೈ ಮಾಡ್ತಾ ಇದ್ದೀನಿ. ಬಾಂಗ್ಲಾದೇಶಲ್ಲಿ ಈ ಟೆಕ್ಸ್ಟೈಲ್ ರಿಲೇಟೆಡ್ ಆಗಿ ತುಂಬಾನೇ ವರ್ಕ್ ಮಾಡ್ತಾರೆ. ಜೊತೆಗೆ ಅಡ್ವಾನ್ಸ್ ಮಿಷನರಿ ಇರುತ್ತೆ, ಮತ್ತೆ ನಮ್ಕಿನ ಜಾಸ್ತಿ ಬಾಂಗ್ಲಾದೇಶ್ ಅವರು US ಎಕ್ಸ್ಪೋರ್ಟ್ ಮಾಡ್ತಾರೆ. ಓಕೆನಾ? ಜೊತೆಗೆ ಇವಾಗ ಇಂಡಿಯಾಗೆ ನೋಡಿದ್ರೆ 18% ಟ್ಯಾರಿಫ್ ಇದೆ, ಬಾಂಗ್ಲಾದೇಶ್ಗೆ ಅದು 19% ಟ್ಯಾರಿಫ್ ಇದೆ. ಈಗ ಟ್ಯಾರಿಫ್ ಯಾವಾಗ ಕಮ್ಮಿ ಆಗುತ್ತೆ ಅಂದ್ರೆ, ಬಾಂಗ್ಲಾದೇಶರು US ಇಂದ ಕಾಟನ್ ನ ಇಂಪೋರ್ಟ್ ಮಾಡ್ಕೊಂಡಾಗ ಅದನ್ನು ಸರ್ಟೆನ್ ಪ್ರಾಡಕ್ಟ್ಸ್ ರಿಲೇಟೆಡ್ ಮಾತ್ರನೇ ಟ್ಯಾಕ್ಸಸ್ ನ ಕಮ್ಮಿ ಮಾಡ್ತೀವಿ ಅಂತ ಹೇಳಿರೋದು. ಏನೇನು ಎಕ್ಸ್ಪೋರ್ಟ್ ಮಾಡ್ತಾರೋ ಅದಕ್ಕೆಲ್ಲ ಕಮ್ಮಿ ಮಾಡ್ತೀವಿ ಅಂತ US ಎಲ್ಲೂ ಮೆನ್ಷನ್ ಮಾಡಿಲ್ಲ. ಜೊತೆಗೆ ಇದೊಂದನ್ನ ನೆನ್ಪಿಟ್ಕೊಳ್ಳಿ, ಯಾಕಂದ್ರೆ ನಿನ್ನೆ ಇವತ್ತು ಆದ್ರೆ ನಮ್ಮ ಟೆಕ್ಸ್ಟೈಲ್ ಸ್ಟಾಕ್ಸ್ ಎಲ್ಲ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಕಮ್ಮಿಂಗ್ ಟೈಮಲ್ಲಿ ನಮಗೆ ತುಂಬಾನೇ ಎಫೆಕ್ಟ್ ಆಗುತ್ತೆ, ರೆವಿನ್ಯೂಸ್ ಮೇಲೆ ತುಂಬಾ ಇಂಪ್ಯಾಕ್ಟ್ ಇರುತ್ತೆ ಅಂತ ತುಂಬಾನೇ ಅನ್ಕೊಂಡು ಸೆಲ್ ಮಾಡ್ತಾ ಇದ್ದಾರೆ. ಅದರಿಂದ ಸ್ವಲ್ಪ ಕಂಪನೀಸ್ ಎಲ್ಲ ನೆಗೆಟಿವ್ ಆಗಿ ರಿಯಾಕ್ಟ್ ಆಗ್ತಾ ಇರೋದಷ್ಟೇ. ಅದ್ ಬಿಟ್ರೆ ನನ್ನ ಪ್ರಕಾರ ಮೇಜರ್ ಆಗಿ ಯಾವುದೇ ತರ ಇಂಪ್ಯಾಕ್ಟ್ ಇರಲ್ಲ. ಯಾಕಂದ್ರೆ ಬಾಂಗ್ಲಾದೇಶ್ಗೆ ಕಾಟನ್ ಎಲ್ಲೆಲ್ಲಿಂದ ಬರುತ್ತೆ ಅಂತ ನೋಡ್ಕೊಂಡ್ರೆ ಸ್ವಲ್ಪ ಕಾಟನ್ನ ಅವರೇ ಪ್ರೊಡ್ಯೂಸ್ ಮಾಡ್ತಾರೆ. ಇನ್ನು ಮಿಕ್ಕಿರೋ ಕಾಟನ್ ಏನಿದೆ ಅದನ್ನ ಬ್ರೆಜಿಲ್ ಇಂದ ಇಂಪೋರ್ಟ್ ಮಾಡ್ಕೊತಾರೆ. ಯಾಕಂದ್ರೆ ಬ್ರೆಜಿಲ್ ಅಲ್ಲಿ ತುಂಬಾನೇ ಕಮ್ಮಿ ಪ್ರೈಸ್ ಅಲ್ಲಿ ಕಾಟನ್ ಸಿಗುತ್ತೆ ಅಂತ. ಜೊತೆಗೆ ಇಂಡಿಯಾದಲ್ಲೂ ಕೂಡ ಕಾಟನ್ ನ ಪ್ರೊಡ್ಯೂಸ್ ಮಾಡ್ತೀವಿ, ಆದ್ರೆ ನಮ್ ಕಾಟನ್ ತುಂಬಾನೇ ಕಾಸ್ಟ್ಲಿ ಆಗಿರುತ್ತೆ. ಅದರಿಂದ ನಮ್ಮ ಇಂಡಿಯಾದಲ್ಲಿ ವರ್ಕ್ ಮಾಡೋ ಟೆಕ್ಸ್ಟೈಲ್ ಕಂಪನೀಸ್ ಕೂಡ ಬ್ರೆಜಿಲ್ ಇಂದಾನೇ ಕಾಟನ್ ನ ಇಂಪೋರ್ಟ್ ಮಾಡ್ಕೊಂತಾರೆ ತುಂಬಾನೇ ಜಾಸ್ತಿ. ಅದರಿಂದ ನಮ್ಮ ಕಂಪನೀಸ್ಗೆ ಮೇಜರ್ ಆಗಿ ಯಾವುದೇ ತರ ಎಫೆಕ್ಟ್ ಇರಲ್ಲ. ನೋಡೋಣ ಕಮ್ಮಿಂಗ್ ಟೈಮಲ್ಲಿ ಬಾಂಗ್ಲಾದೇಶ್ ಕಡೆಯಿಂದ ಯಾವ ತರ ಅಪ್ಡೇಟ್ಸ್ ಬರುತ್ತೆ ಅಂತ ನೋಡೋಣ. ಯಾಕಂದ್ರೆ ಅವರು ಕಮ್ಮಿಂಗ್ ಟೈಮಲ್ಲಿ US ಇಂದ ಎಷ್ಟು ಕಾಟನ್ ನ ಇಂಪೋರ್ಟ್ ಮಾಡ್ಕೊಂತಾರೆ, ಅದರಿಂದ ಎಷ್ಟು % ಟ್ಯಾಕ್ಸ್ ಅಡ್ವಾಂಟೇಜ್ ಇರ್ಬೋದು ಅಂತ ನೋಡೋಣ ಕಮ್ಮಿಂಗ್ ಟೈಮಲ್ಲಿ.
ನೆಕ್ಸ್ಟ್ ಅದಾದ್ಮೇಲೆ ಯು ಎಸ್ ಮಾರ್ಕೆಟ್ ನೋಡಿದ್ರೆ ಲಾಸ್ಟ್ ನೈಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ನಿನ್ನೆ ಮೆನ್ಷನ್ ಮಾಡಿದೆ ಯು ಎಸ್ ಅಲ್ಲಿ ರೀಟೇಲ್ ಸೇಲ್ಸ್ ಡೇಟಾ ಅಪ್ಡೇಟ್ ಆಗುತ್ತೆ. ಈ ಡೇಟಾ ಆದರೆ ತುಂಬಾನೇ ವೀಕ್ ಆಗಿ ಬಂದಿದೆ. ಅದರಿಂದ ಯು ಎಸ್ ಮಾರ್ಕೆಟ್ ಸ್ವಲ್ಪ ನೆಗೆಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಯು ಎಸ್ ಮತ್ತೆ ಇರಾನ್ ರಿಲೇಟೆಡ್ ಆಗಿ ಇಶ್ಯೂಸ್ ಅಂತೂ ತುಂಬಾನೇ ಜಾಸ್ತಿ ಆಗ್ತಾ ಇದೆ. ಈಗ ಪ್ರೆಸೆಂಟ್ ಕಂಡೀಷನ್ ನೋಡಿದ್ರೆ ಇರಾನ್ ಸುತ್ತೂರ ಯು ಎಸ್ ಯುದ್ಧ ಮಾಡೋದಕ್ಕೆ ಇವಾಗ ರೆಡಿ ಆಗಿದ್ದಾರೆ. ಯಾವ ಟೈಮಲ್ಲಿ ಏನು ಬೇಕಾದರೂ ನಡೀಬೋದು, ನೋಡೋಣ ಕಮಿಂಗ್ ಟೈಮಲ್ಲಿ ಇದ್ರ ಬಗ್ಗೆ ಯಾವ ಥರ ಅಪ್ಡೇಟ್ಸ್ ಬರುತ್ತೆ ಅಂತ. ನನ್ನ ಒಪಿನಿಯನ್ ಪ್ರಕಾರ ನೋಡಿದ್ರೆ ಮೇಜರ್ ಆಗಿ ಯಾವುದೇ ಥರ ಅಟ್ಯಾಕ್ಸ್ ಏನು ನಡೆಯಲ್ಲ ಅಂತ ಅನ್ಕೊಂತೀನಿ. ಯಾಕಂದರೆ ಡೊನಾಲ್ಡ್ ಟ್ರಂಪ್ ಅವರು ಈಗಾಗಲೇ ತುಂಬ ಸಲ ಮೆನ್ಷನ್ ಮಾಡಿದರು, ಲಾಸ್ಟ್ 1 year ಅಲ್ಲೇ ಸುಮಾರು 7ರಿಂದ 8 ಯುದ್ಧನ ಸ್ಟಾಪ್ ಮಾಡಿದ್ದೀನಿ ಅಂತ ತುಂಬ ಸಲ ಮೆನ್ಷನ್ ಮಾಡಿದ್ರಲ್ವಾ. ಆ ಕಾರಣದಿಂದ ಯುದ್ಧ ಮಾಡೋದಕ್ಕೆ ರೆಡಿ ಇರಲ್ಲ ಅಂತ ಅನ್ಕೊಂತೀನಿ. ಜಸ್ಟ್ ಇವಾಗ ಏನಾದರೂ ಇಂಪ್ಯಾಕ್ಟ್ ಏನಾದರೂ ಮಾಡಿದ್ರೆ ಚಿಕ್ಕದಾಗೆ ಗೌರ್ಮೆಂಟ್ನ ಎದುರ್ಸಕ್ಕೆ ಏನಾದರೂ ಸ್ವಲ್ಪ ಇಂಪ್ಯಾಕ್ಟ್ ಮಾಡ್ಬೋದೇನೋ ಹೊರತು ಮೇಜರ್ ಆಗಿ ಏರ್ ಸ್ಟ್ರೈಕ್ಸ್ ಎಲ್ಲ ಮಾಡೋ ಚಾನ್ಸಸ್ ಇರಲ್ಲ ಅಂತಾನೆ ಅನ್ಕೊಂತಾ ಇದ್ದೀನಿ. ಈ ತರ ಯುದ್ಧಕ್ಕೆ ರೆಡಿ ಇದ್ದಾರೆ ಅಂತ ಒಂದು ಅಪ್ಡೇಟ್ ಇಂದಾನೆ ಗೋಲ್ಡ್ ಇವತ್ತು ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದ್ರ ಜೊತೆಗೆ ನಿನ್ನೆ ರಿಟೇಲ್ ಸೇಲ್ಸ್ ಡೇಟಾ ಕೂಡ ವೀಕ್ ಆಗಿ ಬಂದಿರೋದ್ರಿಂದ ಗೋಲ್ಡ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಅದಾದ್ಮೇಲೆ ಇವತ್ತು ನೋಡಿದ್ರೆ ಜಾಬ್ಸ್ ಡೇಟಾ ಕೂಡ ಇದೆ, ಅದರಿಂದನೂ ಸಹ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರ್ಬೋದು. ಒಂದ್ ವೇಳೆ ಇವತ್ತು ರಾತ್ರಿ ಜಾಬ್ಸ್ ಡೇಟಾ ಏನಾದರೂ ವೀಕ್ ಆಗಿ ಬಂತು ಅಂದ್ರೆ ನಾಳೆನೂ ಸಹ ಗೋಲ್ಡ್ ಸ್ವಲ್ಪ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇರುತ್ತೆ. ಅದಾದ್ಮೇಲೆ ಫ್ರೆಂಡ್ಸ್ ಇವತ್ತು ನಮ್ಮ ಮಾರ್ಕೆಟಲ್ಲಿ ನೋಡಿದ್ರೆ ತುಂಬಾ ಕಂಪನೀಸ್ ಎಲ್ಲ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದಾವೆ. ಯಾಕಂದ್ರೆ ಮೋಸ್ಟ್ ಆಫ್ ದ ಕಂಪನೀಸ್ ಎಲ್ಲ ಬೆಟರ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದಾವೆ. ಅದರಿಂದ ತುಂಬಾ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಬರೀ ಇವತ್ತು ಮಾತ್ರನೇ ಅಲ್ಲ, ನಿನ್ನೆ ನೋಡಿದ್ರು ಅದೇ ತರ ತುಂಬಾ ಕಂಪನೀಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದ್ವು. ಅದ್ರ ಜೊತೆಗೆ ಇವಾಗ ಇನ್ನೊಂದು ಇಂಟ್ರೆಸ್ಟಿಂಗ್ ಡೇಟಾನ ಶೇರ್ ಮಾಡ್ತೀನಿ ಈ ಗೋಲ್ಡ್ ಅಂಡ್ ಸಿಲ್ವರ್ ಬಗ್ಗೆ. ಯಾವುದೇ ಕಾರಣಕ್ಕೂ ಯಾರನ್ನು ಈ ಡೇಟಾನ ಸ್ಕಿಪ್ ಮಾಡಕ್ ಹೋಗ್ಬೇಡಿ ಫ್ರೆಂಡ್ಸ್. ಈಗ ನಿನ್ನೆ ಮಾರ್ಕೆಟ್ ನ್ಯೂಸ್ ಅಲ್ಲಿ ಮೆನ್ಷನ್ ಮಾಡಿದೆ ಈ ಗೋಲ್ಡ್ ETF ಮುಖಾಂತರ ನಮ್ಮ ಮಾರ್ಕೆಟ್ ಒಳಗಡೆ ಎಷ್ಟು ಇನ್ಫ್ಲೋಸ್ ಬಂದಿದೆ ಅಂತ. ಡಿಸೆಂಬರ್ ಮಂತ್ ಅಲ್ಲಿ ನೋಡಿದ್ರೆ ಸುಮಾರು 12,000 ಕೋಟಿ ಇನ್ಫ್ಲೋಸ್ ಬಂದಿತ್ತು. ಜಾನ್ವರಿ ಮಂತ್ ಅಲ್ಲಿ ಅದು 24,000 ಕೋಟಿಗೆ ರೀಚ್ ಆಗಿದೆ. ಅಂದ್ರೆ ಒಂದೇ ತಿಂಗಳಲ್ಲಿ 100% ಜಾಸ್ತಿ ಆಗಿದೆ. ಅದ್ರ ಜೊತೆಗೆ ಗೋಲ್ಡ್ ಕೂಡ ಜಾನ್ವರಿ ಮಂತ್ ಅಲ್ಲೇನೆ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದ್ದು. ಅದ್ರ ಜೊತೆಗೆ ಸಿಲ್ವರ್ ETF ಅಲ್ಲಿ ಇನ್ಫ್ಲೋಸ್ ನೋಡಿದ್ರು ತುಂಬಾನೇ ಜಾಸ್ತಿ ಆಗಿದೆ. ಸುಮಾರು 150% ಇನ್ಫ್ಲೋಸ್ ಜಾಸ್ತಿ ಆಗಿದೆ. ಈಗ ಡಿಸೆಂಬರ್ ಮಂತ್ ಅಲ್ಲಿ ಸುಮಾರು 4,000 ಕೋಟಿ ಇನ್ಫ್ಲೋಸ್ ಬಂದಿತ್ತು. ಅದೇ ಜಾನ್ವರಿ ಮಂತ್ಗೆ ಅದು 9,500 ಕೋಟಿಗೆ ಇನ್ಕ್ರೀಸ್ ಆಗಿದೆ. ಅಂದ್ರೆ 150% ಇನ್ಕ್ರೀಸ್ ಆಗಿದೆ ಒಂದೇ ಮಂತ್ ಅಲ್ಲೇನೆ. ಅದೇ ಟೈಮ್ ಅಲ್ಲೇನೆ ಸಿಲ್ವರ್ ಕೂಡ ಆಲ್ ಟೈಮ್ ಹೈಸ್ ನ ಟಚ್ ಮಾಡಿದೆ 4,20,000ಕ್ಕೆ. ಆದ್ರೆ ಪ್ರೆಸೆಂಟ್ ನೋಡಿದ್ರೆ ಗೋಲ್ಡ್ ಅಂಡ್ ಸಿಲ್ವರ್ ಆಲ್ ಟೈಮ್ ಹೈಸ್ ಇಂದ 15 to 30% ವರ್ಗು ಈಗ ಫಾಲ್ ಆಗಿದೆ. ಫ್ರೆಂಡ್ಸ್ ಈಗ ತುಂಬಾ ಸಲನೇ ಮೆನ್ಷನ್ ಮಾಡಿದೆ, ಗೋಲ್ಡ್ಗೆ ಕಂಪೇರ್ ಮಾಡ್ಕೊಂಡ್ರೆ ಸಿಲ್ವರ್ ತುಂಬಾನೇ ವೊಲಟೈಲ್ ಆಗಿ ರಿಯಾಕ್ಟ್ ಆಗುತ್ತೆ. ಅದಕ್ಕೋಸ್ಕರ ನಿಮ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ನ ಪ್ರಾಪರ್ ಆಗಿ ತಗೊಳ್ಳಿ ಅಂತ. ಮತ್ತೆ ಅದ್ರ ಜೊತೆಗೆ ನಿಮ್ ಪೋರ್ಟ್ಫೋಲಿಯೋದಲ್ಲಿ ಪ್ರಾಪರ್ ಆಗಿ ಅಲೋಕೇಶನ್ ಕೊಡಿ. ಯಾಕಂದ್ರೆ ಈ ವರ್ಷ ಗೋಲ್ಡ್ ಸಿಲ್ವರ್ ತುಂಬಾ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ ಅಂತ ನೆಕ್ಸ್ಟ್ ವರ್ಷ ಕೂಡ ಅದೇ ತರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ಇದ್ರೂ ಇರ್ಬೋದು, ಇಲ್ದಂಗೂ ಕೂಡ ಇರ್ಬೋದು. ಅದಾದ್ಮೇಲೆ ಅದ್ರ ನೆಕ್ಸ್ಟ್ ವರ್ಷ ಈ ತರ ಗೋಲ್ಡ್ ಅಂಡ್ ಸಿಲ್ವರ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗೋದಕ್ಕೆ ತುಂಬಾ ರೀಸನ್ಸ್ ಇದೆ. ಈಗ ಈ ಡಿಜಿಟಲ್ ಗೋಲ್ಡ್ ಅಲ್ಲಿ ಇನ್ವೆಸ್ಟ್ ಮಾಡೋರು ಕೂಡ ತುಂಬಾನೇ ಅಗ್ರೆಸಿವ್ ಆಗಿ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಅಂದ್ರೆ ಎಕ್ಸಾಂಪಲ್ ಇವಾಗ ತುಂಬಾನೇ ಅನ್ರೆಗ್ಯುಲೇಟೆಡ್ ಆಪ್ಸ್ ಇರುತ್ತಲ್ಲ, ಆ ಆಪ್ಸ್ ಮುಖಾಂತರನೇ ಸುಮಾರು 4,000 ಕೋಟಿ ಇನ್ವೆಸ್ಟ್ ಮಾಡಿದ್ದಾರೆ. ಫ್ರೆಂಡ್ಸ್ ಈಗ ಯಾವುದೇ ಕಾರಣಕ್ಕೂ ಈ ತರ ಅನ್ರೆಗ್ಯುಲೇಟೆಡ್ ಆಪ್ಸ್ ಇಂದ ಗೋಲ್ಡ್ ಮತ್ತೆ ಸಿಲ್ವರ್ ಅಲ್ಲಿ ಇನ್ವೆಸ್ಟ್ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ನಮ್ಮ ಮಾರ್ಕೆಟ್ಗೆ ಕಂಪೇರ್ ಮಾಡ್ಕೊಂಡ್ರೆ ಇವು ತುಂಬಾನೇ ಹೈಯರ್ ಪ್ರೈಸ್ ಅಲ್ಲಿ ಸೆಲ್ ಮಾಡ್ತಾರೆ. ಅದ್ರ ಜೊತೆಗೆ ಅಡಿಷನಲ್ ಟ್ಯಾಕ್ಸಸ್ ನ ಕೂಡ ಕಲೆಕ್ಟ್ ಮಾಡ್ತಾರೆ. ಎಕ್ಸಾಂಪಲ್ GST ಅಂತ 3% ನ ಕಲೆಕ್ಟ್ ಮಾಡ್ತಾರೆ. ಒಂದ್ಸಲ ಇವತ್ತು ನಮ್ಮ ಮಾರ್ಕೆಟ್ ಅಲ್ಲಿ ನೋಡಿದ್ರೆ 24 ಕ್ಯಾರೆಟ್ ಗೋಲ್ಡ್ ಎಷ್ಟು ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ ಹೇಳಿ? ಸುಮಾರು 15,800 ರೂಪಾಯಲ್ಲಿ ಟ್ರೇಡ್ ಆಗ್ತಾ ಇದೆ. ಅದೇ ಈ ಅನ್ರೆಗ್ಯುಲೇಟೆಡ್ ಆಪ್ಸ್ ಅಲ್ಲಿ ಚೆಕ್ ಮಾಡಿದ್ರೆ 16,200 ರೂಪಾಯಿ, 16,400 ರೂಪಾಯಿ ಈ ತರ ಹೈಯರ್ ಪ್ರೈಸ್ ಅಲ್ಲಿ ಟ್ರೇಡ್ ಆಗ್ತಾ ಇದೆ. ನೀವೇನಾದ್ರೂ ಬೈ ಮಾಡ್ತಾ ಇದ್ರೆ ಸುಮಾರು 1,200 ರೂಪಾಯಿಂದ 1,500 ರೂಪಾಯಿ ಜಾಸ್ತಿ ಕೊಟ್ಟು ಗೋಲ್ಡ್ನ ಬೈ ಮಾಡ್ತಾ ಇದ್ದೀರಾ. ಅದನ್ನು ಒಂದ್ ವೇಳೆ ನೀವೇನಾದ್ರೂ ಸೆಲ್ ಮಾಡಕ್ ಹೋದ್ರೆ ಅವರು ಕಮ್ಮಿ ಪ್ರೈಸ್ ಅಲ್ಲಿ ಬೈ ಮಾಡ್ತಾರೆ. ಅದಕ್ಕೋಸ್ಕರ ಈ ತರ ಅನ್ರೆಗ್ಯುಲೇಟೆಡ್ ಆಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ಜೊತೆಗೆ ಕಮಿಂಗ್ ಟೈಮಲ್ಲಿ ಆ ಕಂಪನಿಗೆ ಏನಾದರೂ ಆದ್ರೆ ನೀವು ಇನ್ವೆಸ್ಟ್ ಮಾಡಿರೋ ದುಡ್ಡು ಯಾವುದೇ ಕಾರಣಕ್ಕೂ ವಾಪಸ್ ಬರಲ್ಲ. ಅದಕ್ಕೋಸ್ಕರ ಈ ತರ ಅನ್ರೆಗ್ಯುಲೇಟೆಡ್ ಆಪ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದನ್ನ ಕಂಪ್ಲೀಟ್ ಆಗಿ ಸ್ಟಾಪ್ ಮಾಡಿ. ರಿಟೇಲರ್ಸ್ ಅಂತೂ ತುಂಬಾ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಇವಾಗ ಒಂದು 10 ರೂಪಾಯಲ್ಲೂ ಇನ್ವೆಸ್ಟ್ ಮಾಡ್ಬೋದು, 100 ರೂಪಾಯಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಗೋಲ್ಡ್ ತುಂಬಾನೇ ರ್ಯಾಲಿ ಆಗ್ತಾ ಇದೆ. ಅದರಿಂದ ಇವಾಗ ಬೈ ಮಾಡಿದ್ರೇನೆ ಮಾತ್ರನೇ ನಮಗೆ ಸ್ವಲ್ಪ ದುಡ್ಡು ಆಗೋದು ಅಂತ ತುಂಬಾ ಜನ ರಿಟೇಲ್ ಇನ್ವೆಸ್ಟರ್ಸ್ ಎಲ್ಲ ಈ ತರ ಅಗ್ರೆಸಿವ್ ಆಗಿ ಬೈ ಮಾಡ್ತಾ ಇದ್ದಾರೆ. ಈಗ ಜಾನ್ವರಿ ಮಂತ್ ಅಲ್ಲಿ ನೋಡಿದ್ರೆ 4,000 ಕೋಟಿ, ಡಿಸೆಂಬರ್ ಮಂತ್ ಅಲ್ಲಿ 3,000 ಕೋಟಿ, ನವೆಂಬರ್ ಮಂತ್ ಅಲ್ಲಿ ಮಾತ್ರ ಸ್ವಲ್ಪ ಕಮ್ಮಿ ಮಾಡಿದ್ರು. ಯಾಕಂದ್ರೆ ಸೆಬಿಯಾಗ ಸರ್ಕ್ಯುಲರ್ನ ರಿಲೀಸ್ ಮಾಡಿದ್ರು ಈ ಅನ್ರೆಗ್ಯುಲೇಟೆಡ್ ಆಪ್ಸ್ ಬಗ್ಗೆ. ಅದರಿಂದ ಆ ಒಂದು ಮಂತ್ ಅಲ್ಲಿ ಮಾತ್ರ ಗೋಲ್ಡ್ ರಿಲೇಟೆಡ್ ಆಗಿ ಇನ್ವೆಸ್ಟ್ಮೆಂಟ್ ಸ್ವಲ್ಪ ಕಮ್ಮಿ ಆಗಿದ್ವು. ಈಗ ಗೋಲ್ಡ್ ಇನ್ನ ಅಗ್ರೆಸಿವ್ ಆಗಿ ಬೆಳೀತಾ ಇದೆ ಅಂತ
ತುಂಬಾ ಜನ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಈ ಮಿಸ್ಟೇಕ್ನ ಮಾಡಕ್ ಹೋಗ್ಬೇಡಿ. ಜೊತೆಗೆ ಫ್ರೆಂಡ್ಸ್, ಈಗ ನೀವು ಗೋಲ್ಡಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ರೆ ಎಲ್ಲಿ ಇನ್ವೆಸ್ಟ್ ಮಾಡ್ತಾ ಇದ್ದೀರಾ ಅಂತ ಕೂಡ ಒಂದ್ಸಲ ಕಮೆಂಟ್ ಸೆಷನ್ ಅಲ್ಲಿ ಕಮೆಂಟ್ ಮಾಡಿ. ಈಗ ಲಾಸ್ಟ್ 3 days ಇಂದ ನೋಡಿದ್ರೆ FIS ಕೂಡ ನಮ್ಮ ಮಾರ್ಕೆಟ್ ಅಲ್ಲಿ ತುಂಬಾನೇ ಇನ್ವೆಸ್ಟ್ ಮಾಡ್ತಾ ಇದ್ದಾರೆ. ನೋಡೋಣ ಕಮಿಂಗ್ ಟೈಮಲ್ಲೂ ಕೂಡ FIS ನಮ್ಮ ಮಾರ್ಕೆಟ್ ಒಳಗಡೆ ಇದೇ ತರ ಇನ್ವೆಸ್ಟ್ ಮಾಡಿದ್ರೆ ನಮ್ಮ ಮಾರ್ಕೆಟ್ಸ್ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗುತ್ತೆ. ಈಗ ನುವೋಮಾ ಅವ್ರು ಏನು ಹೇಳ್ತಾ ಇದ್ದಾರೆ ಅಂದ್ರೆ, FIS ಏನಾದರೂ ನಮ್ಮ ಮಾರ್ಕೆಟ್ ಒಳಗಡೆ ಇನ್ವೆಸ್ಟ್ ಮಾಡೋದನ್ನ ಶುರು ಮಾಡಿದ್ರೆ ಯಾವ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಅಂದ್ರೆ, ಮೊದಲನೇದಾಗಿ IT ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಅದಾದ್ಮೇಲೆ ಬ್ಯಾಂಕಿಂಗ್ ಸೆಕ್ಟರ್ ಅಲ್ಲಿ ಇನ್ವೆಸ್ಟ್ ಮಾಡ್ತಾರೆ, ಹೆಲ್ತ್ ಕೇರ್ ಸೆಗ್ಮೆಂಟ್ ಅಲ್ಲೂ ಕೂಡ ಇನ್ವೆಸ್ಟ್ ಮಾಡ್ತಾರೆ ಅಂತ ನುವೋಮಾ ಅವರು ಮೆನ್ಷನ್ ಮಾಡಿದ್ದಾರೆ. ಫ್ರೆಂಡ್ಸ್, ಈಗ ಇನ್ನೊಂದು ಡೇಟಾ ಕೂಡ ನೋಡಿದೀನಿ. ಏನಂದ್ರೆ, ಈಗ ಅಗ್ರೆಸಿವ್ ಆಗಿ ರಿಟೇಲ್ ಇನ್ವೆಸ್ಟರ್ಸ್ ಅಗ್ರೆಸಿವ್ ಆಗಿ ಸೆಲ್ ಮಾಡ್ತಾ ಇದ್ದಾರೆ. ಸುಮಾರು 6,000 ಕೋಟಿ ರಿಟೇಲರ್ಸ್ ಏನೇ ಸೆಲ್ ಮಾಡಿದ್ದಾರೆ ಅಂತ ಒಂದು ಡೇಟಾ ನೋಡಿದೆ. ಫ್ರೆಂಡ್ಸ್, ಈಗ ಯಾವುದೇ ಕಾರಣಕ್ಕೂ ಆ ಥರ ಡಿಸಿಷನ್ನ ತೊಗೊಳಕ್ಕೆ ಹೋಗ್ಬೇಡಿ. ಈಗ ನೀವು ಮಾರ್ಕೆಟ್ಗೆ ಹೊಸದಾಗಿ ಬಂದಿದ್ರೆ, ನಿಮಗೆ ಮೇಜರ್ ಆಗಿ ನಮ್ಮ ಮಾರ್ಕೆಟ್ ಯಾವ ಥರ ವರ್ಕ್ ಆಗುತ್ತೆ ಅಂತ ಐಡಿಯಾ ಇಲ್ಲ ಅಂತಂದರೆ ಸ್ವಲ್ಪ ಬೇಸಿಕ್ಸ್ನ ಕಲ್ತ್ಕೊಂಡು ಮ್ಯೂಚುವಲ್ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡಿ ಅಥವಾ ETF ಅಲ್ಲಿ ಇನ್ವೆಸ್ಟ್ ಮಾಡಿ. ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಯಾಕಂದರೆ ಇದರಲ್ಲಿ ತುಂಬ ಅನಾಲಿಸಿಸ್ ಮಾಡಬೇಕಾಗುತ್ತೆ. ಯಾವಾಗ ಬೆಳೆಯುತ್ತೆ, ಯಾವಾಗ ಫಾಲ್ ಆಗುತ್ತೆ, ಯಾವ ಥರ ರಿಸಲ್ಟ್ಸ್ ಬರುತ್ತೆ, ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ ಪ್ರತಿಯೊಂದನ್ನು ಟ್ರ್ಯಾಕ್ ಮಾಡಬೇಕಾಗಿರುತ್ತೆ. ಈ ಥರವನ್ನೆಲ್ಲ ಟ್ರ್ಯಾಕ್ ಮಾಡಿದ್ಮೇಲೂ ಕೂಡ ಸ್ವಲ್ಪ ಕಂಪನೀಸ್ ಬೆಳೆಯೋ ಚಾನ್ಸಸ್ ತುಂಬಾ ಕಮ್ಮಿ ಇರುತ್ತೆ. ಅದರಿಂದ ಡೈರೆಕ್ಟಾಗಿ ಯಾವುದೇ ಕಾರಣಕ್ಕೂ ಈಕ್ವಿಟೀಸಲ್ಲಿ ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡಿ. ಮ್ಯೂಚುವಲ್ ಫಂಡ್ಸ್ ಅಥವಾ ETFನ ಪಿಕ್ ಮಾಡಿ. ಲಾಂಗ್ ಟರ್ಮಲ್ಲಿ ಬೆಟರಾಗಿ ಗ್ರೋ ಆಗೋ ಚಾನ್ಸಸ್ ತುಂಬಾ ಜಾಸ್ತಿ ಇರುತ್ತೆ. ನೆಕ್ಸ್ಟ್, ಮಾರ್ಕೆಟ್ ಕೀ ಅಪ್ಡೇಟ್ಸ್. ಫಸ್ಟ್, ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಇವತ್ತು ಎಬವ್ 5% ಫಾಲ್ ಆಗಿದೆ. ಯಾಕಂದರೆ ಗೌರ್ಮೆಂಟ್ ಈ ಕಂಪನಿಯಲ್ಲಿ 3% ಸ್ಟೇಕ್ನ ಸೆಲ್ ಮಾಡ್ತೀವಿ OFS ಮುಖಾಂತರ ಅಂತ ಹೇಳಿದ್ದಾರೆ. ಪ್ರೆಸೆಂಟ್ ಈಗ ಗೌರ್ಮೆಂಟ್ ಹತ್ರ ನೋಡಿದ್ರೆ 63% ಸ್ಟೇಕ್ನ ಹೋಲ್ಡ್ ಮಾಡ್ತಾ ಇದ್ದಾರೆ. ಅದರಲ್ಲಿ 3% ಸ್ಟೇಕ್ನ ಸೆಲ್ ಮಾಡ್ತಾ ಇರೋದು, ಅದೂ 8% ಡಿಸ್ಕೌಂಟಲ್ಲಿ ಇವರು ಸೆಲ್ ಮಾಡ್ತಾ ಇದ್ದಾರೆ. ಇದಕ್ಕೆ ಫ್ಲೋರ್ ಪ್ರೈಸ್ ಬಂದು 254 ರುಪೀಸ್ ಪರ್ ಶೇರಲ್ಲಿ. ಮತ್ತು ಡಿಮ್ಯಾಂಡ್ ಏನಾದರೂ ಇನ್ನೂ ಜಾಸ್ತಿ ಆದರೆ, ಈಗ ಏನು 3% ಸೆಲ್ ಮಾಡ್ತೀವಿ ಅಂತ ಹೇಳಿದರೆ ಅದು 5%ಗೆ ಇನ್ಕ್ರೀಸ್ ಆಗುತ್ತೆ. ಮತ್ತು ಈ OFS ಏನೋ ಇವತ್ತಾಗಲೇ ಓಪನ್ ಆಗಿದೆ. ಇವತ್ತು ಫಸ್ಟ್ ದಿನ. ಇವತ್ತು ನಾನ್ ಇನ್ಸ್ಟಿಟ್ಯೂಷನಲ್ ಇನ್ವೆಸ್ಟರ್ಸ್ ಎಲ್ಲ ಅಪ್ಲೈ ಮಾಡ್ಬೋದು. ಎಕ್ಸಾಂಪಲ್, ಈಗ ಮ್ಯೂಚುವಲ್ ಫಂಡ್ಸ್, FIS, ಇನ್ಶೂರೆನ್ಸ್ ಕಂಪನೀಸ್ ಎಲ್ಲ ಬಿಟ್ಸ್ನ ಪ್ಲೇಸ್ ಮಾಡ್ಬೋದು. ಮತ್ತು ರಿಟೇಲ್ ಇನ್ವೆಸ್ಟರ್ಸ್ಗಾದರೆ ನಾಳೆ ಇರುತ್ತೆ. ಯಾರಾದರೂ ಇಂಟ್ರೆಸ್ಟ್ ಇರೋರು ಈ OFS ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಬೋದು. ಮತ್ತು ನೀವೇನಾದರೂ ಬಿಟ್ಸ್ನ ಪ್ಲೇಸ್ ಮಾಡಿದ್ರೆ ವಿತಿನ್ 1 or 2 days ಒಳಗಡೆ ಅಲಾಟ್ ಆದರೆ ಶೇರ್ಸ್ ಎಲ್ಲ ಡಿಮ್ಯಾಟ್ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತೆ. ಮತ್ತು ಯಾರಾದರೂ ಹೊಸದಾಗಿ ನಮ್ಮ ಸ್ಟಾಕ್ ಮಾರ್ಕೆಟ್ ಒಳಗಡೆ ಬಂದಿದ್ರೆ ಇದು ಯಾವ ಥರ OFSಗೆ ಅಪ್ಲೈ ಮಾಡೋದು ಅಂತ ಇವಾಗ ಸಿಂಪಲ್ಲಾಗಿ ಹೇಳ್ತೀನಿ ನೋಡಿ. ಈಗ ಝೆರೋದ ಅವರ ಕೈಟ್ ಅಪ್ಲಿಕೇಶನ್ ಇದೆ ಅಲ್ವಾ, ಅದನ್ನು ಓಪನ್ ಮಾಡ್ತಿದ್ದಂಗೆ ನಿಮಗೆ ಬಿಟ್ಸ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ಕಾರ್ಪೊರೇಟ್ ಆಕ್ಷನ್ಸ್ ಅಂತ ಇನ್ನೊಂದು ಆಪ್ಷನ್ ಕಾಣುತ್ತೆ. ಅಲ್ಲಿ ಕ್ಲಿಕ್ ಮಾಡ್ತಿದ್ದಂಗೆ ನಿಮಗೆ ಗೊತ್ತಾಗುತ್ತೆ ಭಾರತ್ ಹೆವಿ ಎಲೆಕ್ಟ್ರಾನಿಕ್ಸ್ ಅವರ OFS ಕಾಣುತ್ತೆ. ಅಲ್ಲಿ ನೀವು ಬಿಟ್ಸ್ನ ಪ್ಲೇಸ್ ಮಾಡ್ಬೋದು ನಿಮ್ಗೆ ಇಷ್ಟ ಬಂದಿರೋ ಕ್ವಾಂಟಿಟಿಯಲ್ಲಿ. ಜೊತೆಗೆ ಫ್ರೆಂಡ್ಸ್, ಈಗ ಈ ಥರ OFS ಇದ್ದಾಗ ಶೇರ್ ಪ್ರೈಸ್ ಕೂಡ ತುಂಬಾ ವೊಲಟೈಲಾಗಿ ರಿಯಾಕ್ಟ್ ಆಗುತ್ತೆ. ಇನ್ವೆಸ್ಟ್ ಮಾಡೋದಕ್ಕೂ ಮುಂಚೆ ಪ್ರತಿಯೊಂದನ್ನು ಡೀಟೇಲಾಗಿ ತಿಳ್ಕೊಂಡು ನಿಮ್ಮ ಇನ್ವೆಸ್ಟ್ಮೆಂಟ್ ಡಿಸಿಷನ್ನ ತೊಗೊಳ್ಳಿ. ನೆಕ್ಸ್ಟ್, ಅದಾದಮೇಲೆ ಐಷರ್ ಮೋಟರ್ಸ್ ಇವತ್ತಾದರೆ ಇಂಟರ್ಡೇ ಸೆಷನಲ್ಲಿ ನಿಯರ್ಲಿ 7%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಯಾಕಂದರೆ ಈ ಕ್ವಾರ್ಟರಲ್ಲಿ ತುಂಬಾ ಒಳ್ಳೆ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ ಆದರೆ 23% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ 25% ಇನ್ಕ್ರೀಸ್ ಆಗಿದೆ, ಜೊತೆಗೆ ಮಾರ್ಜಿನ್ಸ್ ಕೂಡ ಸ್ವಲ್ಪ ಇನ್ಕ್ರೀಸ್ ಆಗಿದೆ. ಓವರ್ ಆಲ್ ರಿಸಲ್ಟ್ಸ್ ಆದರೆ ತುಂಬಾ ಪಾಸಿಟಿವ್ ಆಗಿ ಪೋಸ್ಟ್ ಮಾಡಿದ್ದಾರೆ. ಅದರಿಂದನೇ ಈ ಥರ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿರೋದು. ಮತ್ತು ಈ ಥರ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ಮೇಲೆ ಸಿಟಿ ಅವರಾದರೆ ಈ ಕಂಪನಿಗೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 8,300 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದರೆ ಈ GST ಕಟ್ ಆದಮೇಲೆ ಈ ರಾಯಲ್ ಎನ್ಫೀಲ್ಡ್ ರಿಲೇಟೆಡ್ ಆಗಿ ಬುಕಿಂಗ್ಸ್ ಎಲ್ಲ ತುಂಬಾ ಸ್ಟ್ರಾಂಗ್ ಆಗಿ ಇನ್ಕ್ರೀಸ್ ಆಗಿದೆ. ಮತ್ತು ಮಾರ್ಜಿನ್ಸ್ ಕೂಡ ಇಂಪ್ರೂವ್ ಮಾಡ್ಕೊಂಡಿದ್ದಾರೆ. ಅದರಿಂದನೇ ಈ ಥರ ಬೈ ರೇಟಿಂಗ್ ಕೊಟ್ಟಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ನೆಕ್ಸ್ಟ್, ಅದಾದಮೇಲೆ ಅಪೋಲೋ ಹಾಸ್ಪಿಟಲ್ಸ್ ಆದರೆ ಇವತ್ತು ನಿಯರ್ಲಿ 5%ವರೆಗೂ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿದೆ. ಇವರು ಕೂಡ ಈ ಕ್ವಾರ್ಟರಲ್ಲಿ ತುಂಬಾ ಸ್ಟ್ರಾಂಗ್ ರಿಸಲ್ಟ್ಸ್ನ ಪೋಸ್ಟ್ ಮಾಡಿದ್ದಾರೆ. ಇಯರ್ ಆನ್ ಇಯರಲ್ಲಿ ರೆವಿನ್ಯೂಸ್ 17% ಇನ್ಕ್ರೀಸ್ ಆಗಿದೆ, ಪ್ರಾಫಿಟ್ಸ್ ಆದರೆ 39% ಇನ್ಕ್ರೀಸ್ ಆಗಿದೆ. ಕ್ವಾರ್ಟರ್ ಆನ್ ಕ್ವಾರ್ಟರಲ್ಲಿ ನೋಡಿದ್ರು ತುಂಬ ಒಳ್ಳೆ ಗ್ರೋತ್ನ ಪೋಸ್ಟ್ ಮಾಡಿದ್ದಾರೆ. ಇದ್ರ ಜೊತೆಗೆ ಅನಲಿಸ್ಟ್ ನೋಡಿಕೊಂಡ್ರು ಈ ಕಂಪನಿ ಬಗ್ಗೆ ತುಂಬ ಪಾಸಿಟಿವ್ ರೇಟಿಂಗ್ಸ್ನ ಕೊಟ್ಟಿದ್ದಾರೆ. ಸಿಟಿ ಅವರಾದರೆ ಬೈ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 9,600 ರುಪೀಸ್ ಪರ್ ಶೇರ್ ಅಂತ ಹೇಳಿದ್ದಾರೆ. ಅಂದರೆ ಕರೆಂಟ್ ಲೆವೆಲ್ಸಿಂದ ಚೆಕ್ ಮಾಡಿದ್ರೆ 33% ಅಪ್ಸೈಡ್ ಪೊಟೆನ್ಷಿಯಲ್ ಇದೆ ಅಂತ ಹೇಳಿರೋದು. ಅದ್ರ ಜೊತೆಗೆ ಈ ಕಂಪನಿ ಅಟ್ರಾಕ್ಟಿವ್ ವ್ಯಾಲ್ಯೂಷನ್ಸ್ ಅಲ್ಲೂ ಕೂಡ ಇದೆ ಅಂತ ಹೇಳಿದ್ದಾರೆ. ಯಾಕಂದರೆ ಇವರು ಇಯರ್ ಆನ್ ಇಯರ್ ಕಂಪ್ಯಾರಿಸನ್ಲಿ ರೆವಿನ್ಯೂಸ್, ಮಾರ್ಜಿನ್ಸ್ ಎಲ್ಲ ತುಂಬಾ ಬೆಟರಾಗಿ ಗ್ರೋ ಆಗ್ತಾ ಇದೆ. ಅದರಿಂದ ಈ ಥರ ಬೈ ರೇಟಿಂಗ್ ಕೊಟ್ಟಿರೋದು ಅಂತ ಮೆನ್ಷನ್ ಮಾಡಿದ್ದಾರೆ. ಇದ್ರ ಜೊತೆಗೆ ಮೋರ್ಗನ್ ಸ್ಟ್ಯಾನ್ಲಿ ಅವರು ಕೂಡ ಈ ಕಂಪನಿಗೆ ಓವರ್ವೇಟ್ ರೇಟಿಂಗ್ ಕೊಟ್ಟು ಟಾರ್ಗೆಟ್ ಪ್ರೈಸ್ 8,813 ರುಪೀಸ್ ಪರ್ ಶೇರ್ ಅಂತ ಅಪ್ಡೇಟ್ ಮಾಡಿದ್ದಾರೆ. ಯಾಕಂದರೆ ಈ ಕ್ವಾರ್ಟರಲ್ಲಿ ಅನಲಿಸ್ಟ್ ಎಸ್ಟಿಮೇಟೆಡ್ಗಿನ್ನ ರೆವಿನ್ಯೂಸ್, ಪ್ರಾಫಿಟ್ಸ್ ತುಂಬಾ ಪಾಸಿಟಿವ್ ಆಗಿ ಗ್ರೋ ಆಗಿದೆ. ಅದರಿಂದ ಈ ಥರ ಪಾಸಿಟಿವ್ ರೇಟಿಂಗ್ನ ಕೊಟ್ಟಿದ್ದೀವಿ ಅಂತ ಮೆನ್ಷನ್ ಮಾಡಿದ್ದಾರೆ.
ಜೊತೆಗೆ ಫ್ರೆಂಡ್ಸ್ ಈಗ ಸೆಗ್ಮೆಂಟ್ ವೈಸ್ ನೋಡಿದ್ರು ಅಂದ್ರೆ ಈ ಫಾರ್ಮಸಿ ಬಿಸ್ನೆಸ್ ಆಗಲಿ ಅಥವಾ ಅಪೋಲೋ 24/7 ಆಗಲಿ ಈ ತರ ಸೆಗ್ಮೆಂಟ್ ವೈಸ್ ಅಲ್ಲಿ ನೋಡಿದ್ರು ರೆವಿನ್ಯೂಸ್ ಇಯರ್ ಆನ್ ಇಯರ್ ಅಲ್ಲಿ 20% ಗ್ರೋ ಆಗಿದೆ. ಓವರ್ ಆಲ್ ಬಿಸ್ನೆಸ್ ಮಾತ್ರ ತುಂಬಾನೇ ಸ್ಟ್ರಾಂಗ್ ಆಗಿ ಗ್ರೋ ಆಗ್ತಾ ಇದೆ. ಜೊತೆಗೆ ಇವತ್ತಿನ ಮಾರ್ಕೆಟ್ ಟೈಮಲ್ಲಿ ಅಂದರೆ ಕರೆಕ್ಟಾಗಿ 2 ಗಂಟೆ ಆ ಟೈಮಲ್ಲಿ ಕಾನ್ಫರೆನ್ಸ್ ಕಾಲ್ ಇದೆ. ಕಾನ್ಫರೆನ್ಸ್ ಕಾಲಲ್ಲಿ ಮ್ಯಾನೇಜ್ಮೆಂಟ್ ಯಾವ ಥರ ಗೈಡೆನ್ಸ್ನ ಕೊಡ್ತಾರೆ ಮತ್ತು ಬಿಸ್ನೆಸ್ ಬಗ್ಗೆ ಎಲ್ಲ ಇನ್ನು ಯಾವ ಥರ ಇನ್ಫಾರ್ಮೇಷನ್ನ ಶೇರ್ ಮಾಡ್ತಾರೆ ಅಂತ ಟ್ರ್ಯಾಕ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನೋಡೋಣ ಕಾನ್ಫರೆನ್ಸ್ ಕಾಲಲ್ಲಿ ಯಾವ ಥರ ಅಪ್ಡೇಟ್ಸ್ ಬರ್ತವೆ ಅಂತ. ನೆಕ್ಸ್ಟ್ MSCI ಮೋರ್ಗನ್ ಸ್ಟ್ಯಾನ್ಲೆ ಕ್ಯಾಪಿಟಲ್ ಇಂಟರ್ನ್ಯಾಷನಲ್. ಫ್ರೆಂಡ್ಸ್ ಈಗ ನುವಾಮಾ ಅವರು MSCI ಫೆಬ್ರವರಿ ಮಂತ್ ರೀಬ್ಯಾಲೆನ್ಸಿಂಗ್ ಬಗ್ಗೆ ಅಪ್ಡೇಟ್ ಮಾಡಿದ್ದಾರೆ. ಈ ಸಲ ನೋಡಿದ್ರೆ ತುಂಬಾನೇ ಕಂಪನೀಸ್ ಆಡ್ ಆಗೋ ಚಾನ್ಸಸ್ ಇದೆ. ಅದ್ರ ಜೊತೆಗೆ ಇನ್ನ ಸ್ವಲ್ಪ ಕಂಪನೀಸ್ನ ಈ ಇಂಡೆಕ್ಸ್ ಇಂದ ಎಲ್ಲ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈಗ ನುವಾಮಾ ಅವ್ರು ಏನ್ ಹೇಳ್ತಾ ಇದ್ದಾರೆ ಅಂತಂದ್ರೆ ಆದಿತ್ಯ ಬಿರ್ಲಾ ಕ್ಯಾಪಿಟಲ್ ಮತ್ತೆ L&T ಫಿನಾನ್ಸ್ ಈ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಆಡ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ. ಅದರಿಂದ ಈ ಎರಡು ಕಂಪನೀಸ್ ಅಲ್ಲಿ ತುಂಬಾನೇ ಇನ್ಫ್ಲೋಸ್ ಬರುತ್ತೆ ಅಂತ ಮೆನ್ಷನ್ ಮಾಡಿದ್ದಾರೆ. ಎಷ್ಟು ಇನ್ಫ್ಲೋಸ್ ಅಂತ ನೀವು ಇಲ್ಲೇ ನೋಡ್ಬೋದು. ಅದಾದ್ಮೇಲೆ ಫೆಡರಲ್ ಬ್ಯಾಂಕ್ ಕೂಡ ಆಡ್ ಆದ್ರೂ ಆಗ್ಬೋದು, ಆಡ್ ಆಗ್ದಂಗಾದ್ರೂ ಇರ್ಬೋದು, ಬಾರ್ಡರ್ ಲೈನ್ ಅಲ್ಲಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ಒಂದ್ ವೇಳೆ ಆಡ್ ಆದ್ರೆ ಸುಮಾರು $454 ಮಿಲಿಯನ್ ಇನ್ಫ್ಲೋಸ್ ಬರುತ್ತೆ ಈ ಕಂಪನಿಯಲ್ಲಿ. ಮತ್ತೆ ಇನ್ನ ಸ್ವಲ್ಪ ಕಂಪನೀಸ್ ಅಲ್ಲೆಲ್ಲ ವೇಟೇಜ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. AU ಸ್ಮಾಲ್ ಫಿನಾನ್ಸ್ ಬ್ಯಾಂಕ್, JSW ಸ್ಟೀಲ್, ನೈಕಾ, ವಿಶಾಲ್ ಮಾರ್ಟ್ ಈ 4 ಕಂಪನೀಸ್ ಅಲ್ಲಿ ಸ್ವಲ್ಪ ವೇಟೇಜ್ ನ ಇನ್ಕ್ರೀಸ್ ಮಾಡ್ತಾ ಇದ್ದಾರೆ. ಎಷ್ಟು ಇನ್ಫ್ಲೋಸ್ ಬರುತ್ತೆ ಅಂತ ನೀವು ಇಲ್ಲೇ ನೋಡ್ಬೋದು. ಅದಾದ್ಮೇಲೆ IRCTC ಆದ್ರೆ ಈ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ ರಿಮೂವ್ ಮಾಡ್ತಾ ಇದ್ದಾರೆ. ಅದರಿಂದ $148 ಮಿಲಿಯನ್ ಔಟ್ಫ್ಲೋಸ್ ಹೋಗುತ್ತೆ. ಅದಾದ್ಮೇಲೆ ಆಸ್ಟ್ರಾಲ್ ಕಂಪನಿನ ಕೂಡ ಈ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಇಂದ ರಿಮೂವ್ ಮಾಡೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇದೆ ಅಂತ ಮೆನ್ಷನ್ ಮಾಡಿದ್ದಾರೆ. ರಿಮೂವ್ ಮಾಡಾದ್ರೂ ಮಾಡ್ಬೋದು ಅಥವಾ ಅದೇ ತರ ಹೋಲ್ಡ್ ಆದ್ರೂ ಮಾಡ್ಬೋದು. ನೋಡೋಣ, ಇದೆಲ್ಲ ಪ್ರಿಡಿಕ್ಷನ್ಸ್ ಇವಾಗ ಅಪ್ಡೇಟ್ ಮಾಡಿದ್ದಾರೆ. ಆಕ್ಚುಯಲ್ ಅಡ್ಜಸ್ಟ್ಮೆಂಟ್ಸ್ ಎಲ್ಲ ಫೆಬ್ರವರಿ 27 ನಡೆಯುತ್ತೆ. ಆಗ ಯಾವ್ಯಾವ ಕಂಪನೀಸ್ ಈ MSCI ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಆಡ್ ಆಗುತ್ತೆ ಅಂತ. ಅದ್ರ ಜೊತೆಗೆ ಈ MSCI ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಅಲ್ಲೂ ಕೂಡ ತುಂಬಾನೇ ಚೇಂಜಸ್ ನ ತರ್ತಾ ಇದ್ದಾರೆ. ಈಗ ಮುಂಚೆ ಸುಮಾರು 508 ಸ್ಟಾಕ್ಸ್ ಇತ್ತು, ಅದನ್ನ ಇವಾಗ 480 ಸ್ಟಾಕ್ಗೆ ಲಿಮಿಟ್ ಮಾಡಿದ್ದಾರೆ. ಮತ್ತೆ ಸ್ವಲ್ಪ ಕಂಪನೀಸ್ನೆಲ್ಲ ಈ ಇಂಡೆಕ್ಸ್ ಇಂದ ರಿಮೂವ್ ಮಾಡ್ತಾ ಇದ್ದಾರೆ. ಯಾವ್ಯಾವ ಕಂಪನೀಸ್ನ ರಿಮೂವ್ ಮಾಡ್ತಾ ಇದ್ದಾರೆ ಅಂತ ನೀವು ಇಲ್ಲೇ ನೋಡ್ಬೋದು. ಈಗ L&T ಫಿನಾನ್ಸ್ ಆದ್ರೆ ಗ್ಲೋಬಲ್ ಸ್ಟ್ಯಾಂಡರ್ಡ್ ಇಂಡೆಕ್ಸ್ ಒಳಗಡೆ ಆಡ್ ಆಗುತ್ತೆ. ಅದಾದ್ಮೇಲೆ ಗೋಕುಲ್ದಾಸ್ ಎಕ್ಸ್ಪೋರ್ಟ್ಸ್, ಸ್ಟೆರ್ಲೈಟ್ ಟೆಕ್ನಾಲಜೀಸ್, KNR ಕನ್ಸ್ಟ್ರಕ್ಷನ್ಸ್, ಜೆ ಕುಮಾರ್ ಇನ್ಫ್ರಾ ಪ್ರಾಜೆಕ್ಟ್ಸ್ ಈ ತರ ಹಲವಾರು ಕಂಪನೀಸ್ ಈ ಸ್ಮಾಲ್ ಕ್ಯಾಪ್ ಇಂಡೆಕ್ಸ್ ಇಂದ ಹೊರಗಡೆ ಹೋಗ್ತಾ ಇದಾವೆ. ಅದ್ರ ಜೊತೆಗೆ ಸ್ವಲ್ಪ ಕಂಪನೀಸ್ನ ಕೂಡ ಆಡ್ ಮಾಡ್ಕೊತಾ ಇದ್ದಾರೆ. ಅದರಲ್ಲಿ ಪ್ರೀಮಿಯರ್ ಎನರ್ಜೀಸ್, NSDL, ಆಮ್ಕ್ಯೂರ್ ಫಾರ್ಮಾಸ್ಯೂಟಿಕಲ್ಸ್, JSW ಸಿಮೆಂಟ್ ಈ ತರ ಹಲವಾರು ಕಂಪನೀಸ್ನ ಆಡ್ ಮಾಡ್ತಾ ಇದ್ದಾರೆ. ಫ್ರೆಂಡ್ಸ್ ಈಗ ಯಾವ್ಯಾವ ಕಂಪನೀಸ್ನ ಆಡ್ ಮಾಡ್ತಾ ಇದಾರೋ ಆ ಕಂಪನೀಸ್ ಅಲ್ಲಿ ಕಮಿಂಗ್ ಟೈಮಲ್ಲಿ ಇನ್ಫ್ಲೋಸ್ ಬರುತ್ತೆ. ಮತ್ತೆ ಯಾವ್ಯಾವ ಕಂಪನೀಸ್ ಇಂದ ಎಕ್ಸಿಟ್ ಆಗ್ತಾ ಇದಾರೋ ಆ ಕಂಪನೀಸ್ ಅಲ್ಲೆಲ್ಲ ಸ್ವಲ್ಪ ಔಟ್ಫ್ಲೋಸ್ ಹೋಗುತ್ತೆ. ಅದರಿಂದ ಶೇರ್ ಪ್ರೈಸ್ ಸ್ವಲ್ಪ ವೊಲೆಟೈಲ್ ಆಗಿ ರಿಯಾಕ್ಟ್ ಆಗೋ ಚಾನ್ಸಸ್ ತುಂಬಾನೇ ಜಾಸ್ತಿ ಇರುತ್ತೆ. ಫೆಬ್ರವರಿ 27. ನೆಕ್ಸ್ಟ್ ಅದಾದ್ಮೇಲೆ HBL ಇಂಜಿನಿಯರಿಂಗ್ ಇವತ್ತಿನ ಮಾರ್ಕೆಟ್ ಓಪನಿಂಗ್ ಟೈಮಲ್ಲಿ ತುಂಬಾನೇ ಪಾಸಿಟಿವ್ ಆಗಿ ರಿಯಾಕ್ಟ್ ಆಗಿತ್ತು. ಯಾಕಂದ್ರೆ ಇವ್ರಿಗೆ ಸುಮಾರು 800 ಕೋಟಿ ವರ್ತ್ ಆಫ್ ಕವಚ್ ಸಿಸ್ಟಮ್ ರಿಲೇಟೆಡ್ ಆಗಿ ಆರ್ಡರ್ ಬಂದಿತ್ತು. ಬನಾರಸ್ ಲೋಕೋಮೋಟಿವ್ಸ್ ಇಂದ ಈ ಆರ್ಡರ್ನ ವಿತಿನ್ 12 ಮಂತ್ಸ್ ಅಲ್ಲಿ ಎಕ್ಸಿಕ್ಯೂಟ್ ಮಾಡೋ ರಿಲೇಟೆಡ್ ಆಗಿ ರೆಗ್ಯುಲೇಟರಿ ಫೈಲಿಂಗ್ ನ ಕೂಡ ಅಪ್ಡೇಟ್ ಮಾಡಿದ್ದಾರೆ. ಈ HBL ಇಂಜಿನಿಯರಿಂಗ್ ಅವರು ಡಿಫೆನ್ಸ್, ರೈಲ್ವೆ ಮತ್ತೆ ಇಂಡಸ್ಟ್ರಿಯಲ್ ಎಲೆಕ್ಟ್ರಾನಿಕ್ಸ್ ರಿಲೇಟೆಡ್ ಆಗು ಕೂಡ ವರ್ಕ್ ಮಾಡ್ತಾರೆ. ಮತ್ತೆ ಈಗ ಈ ರೈಲ್ವೆ ಸೇಫ್ಟಿ ಸಿಗ್ನಲಿಂಗ್ ಸೊಲ್ಯೂಷನ್ಸ್ ರಿಲೇಟೆಡ್ ಆಗು ಕೂಡ ತುಂಬಾನೇ ವರ್ಕ್ ಮಾಡ್ತಾ ಇದ್ದಾರೆ. ಜೊತೆಗೆ ರೀಸೆಂಟ್ ಆಗಿ ಈ ರೈಲ್ವೆ ರಿಲೇಟೆಡ್ ಆಗಿ ಕೇಪೆಕ್ಸ್ ನ ಕೂಡ ಇನ್ಕ್ರೀಸ್ ಮಾಡಿದ್ದಾರೆ. ಅದರಿಂದ ಕಮಿಂಗ್ ಟೈಮಲ್ಲೂ ಕೂಡ ಈ ತರ ಆರ್ಡರ್ಸ್ ನ ಇನ್ನ ತುಂಬಾನೇ ಆಂಟಿಸಿಪೇಟ್ ಮಾಡ್ಬೋದು. ನೋಡೋಣ ಫ್ಯೂಚರ್ ಅಲ್ಲಿ ಈ ರೈಲ್ವೆ ಸೆಕ್ಟರ್ ರಿಲೇಟೆಡ್ ಆಗಿ ಇನ್ನ ಎಷ್ಟು ಆರ್ಡರ್ಸ್ ಬರ್ತವೆ ಅಂತ.